ದೇವರು ಅಂತಂದರೆ ಹಿಂಸೆಯನ್ನು ಮಾಡಬಾರ್ದು ಅಂತ ಮನಸ್ಸು ಇದೆಯಲ್ಲ, ಅದೇ ದೇವರು. ಯಾವಾಗಲೂ ಸಾಧ್ಯ ಆದರೆ ಒಳಿತನ್ನು ಮಾಡಬೇಕು ಅಂತ ಹೇಳಿದ್ರಲ್ಲ, ಅದುವೇ ದೇವರು. ಕರುಣೆಗೆ ಅಥವಾ ಮಮತೆಗೆ ಅಥವಾ ಮಮಕಾರಕ್ಕೆ, ಪ್ರೀತಿಗೆ ಇನ್ನೊಂದು ಹೆಸರೇ ದೇವರು. ದೇವರು ಎಲ್ಲ ಕಡೆ ಎಲ್ಲರ ಹೃದಯದಲ್ಲಿದ್ದಾನೆ. ಯಾರಿಗೆ ಒಳಿತನ್ನು ಮಾಡಬೇಕು ಅನ್ನೋ ಮನಸ್ಸಿದೆಯೋ, ಒಳ್ಳೆಯ ಹೃದಯ ಇದೆಯೋ, ಕೆಟ್ಟದನ್ನು ಮಾಡಬಾರ್ದು ಅಂತ ಅರಿವಿದೆಯೋ, ಅವರ ಎಲ್ಲರ ಹೃದಯದಲ್ಲಿ ದೇವರಿದ್ದಾನೆ. ದೇವರು ಯಾವ ದಿಕ್ಕನ್ನು ನೋಡ್ತಾ ಇದ್ದಾನೆ ಅಂತ ಕೇಳಿದ್ರಲ್ಲ, ದೇವರು ಈ ಬೆಳಕಿನ ಹಾಗೆ ಎಲ್ಲ ದಿಕ್ಕನ್ನು ನೋಡ್ತಾ ಇದ್ದಾನೆ. ಗಾಳಿಯ ರೂಪದಲ್ಲಿ ಎಲ್ಲ ಕಡೆಗೆ ಹರಿತಾ ಇದ್ದಾನೆ. ದೇವರು ಈಗ ಏನು ಮಾಡುತ್ತಿದ್ದಾನೆ ಅಂತ ಕೇಳಿದ್ರಲ್ಲ, ಅವನು ಮನಸ್ಸು ಮಾಡಿದರೆ ಒಬ್ಬ ರಾಜನನ್ನು ಭಿಕ್ಷುಕನಾಗಿ ಮಾಡಬಹುದು, ಒಬ್ಬ ಶ್ರೀಮಂತನನ್ನು ಭಿಕ್ಷುಕನಾಗಿ ಮಾಡಬಹುದು, ಒಬ್ಬ ಭಿಕ್ಷುಕನನ್ನು ರಾಜನಾಗಿ ಮಾಡಬಹುದು.